ಹಲೋ ಶರಣ್ರಿ, ವೆಲ್ಕಮ್ ಬ್ಯಾಕ್ ಟು ಅನ್ನ ಸಂತೋಷ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಒಳಗೆ ಏನು ಸ್ಪೆಷಲ್ ಐತೆ ಅಂತ ತೋರಿಸ್ತಿದ್ರಿ. ಅವರು ನಮ್ಮ ಮನೆಯವ್ರ ಫ್ರೆಂಡ್. ಸೊ ಅವ್ರ ಬ್ರದರ್ ಇವತ್ತು ನಮ್ಮ ಮನೆಗೆ ಬಂದಿದ್ರೆ ಕೇಳಂತಡ್ರಿ ಅವ್ರಿಗೆ ಹೆಂಗೆ ಅನ್ನಿಸ್ತಂತಂದು ಹೇಳಿ. ಇವತ್ತು ನೋಡ್ರಿ ಫ್ರೆಂಡ್ಶಿಪ್ ಡೇ ಐತಿ, ಬಟ್ ಅವ್ರು ಅನ್ಎಕ್ಸ್ಪೆಕ್ಟೆಡಾಗಿ ಮೀಟ್ ಆಗ್ಯಾರ. ಸೊ ಅವ್ರದ ಫ್ರೆಂಡ್ಶಿಪ್ ಡೇ ಒಂದು ಸ್ವಲ್ಪ ಮಸ್ತ್ ಅನ್ಸಾತಿತ್ತು ನನಗೆ. ಒಂದು 4 years ಇದ್ರಬೇಕು ನಮ್ಮ ಫ್ರೆಂಡ್ಶಿಪ್. ಅವ್ರ ಆಫೀಸ್ ಫ್ರೆಂಡ್ ಅಂತ. ಸೊ ಫಸ್ಟ್ ಆಫೀಸ್ ಫ್ರೆಂಡ್ ಅಂದ್ರೆ ಮಧ್ಯಕ್ಕೆ ಇದ್ದಿಲ್ಲಲ್ಲ, ಜೊತೆಗೆ ಇದ್ದಿದ್ದು 4 years. ಜೊತೆಗೆ 4 years ಇತ್ತು. ಆಮೇಲೆ ಇದು ಬೇರೆ ಬೇರೆ ಊರಾಗಿ ಅವ್ರು ನೋಡ್ರಿ, ನಾನೇನು ಡಿಸ್ಕಷನ್ ಮಾಡತ್ತೀನಿ, ಅವ್ರೇನು ಡಿಸ್ಕಷನ್ ಮಾಡತ್ತಾರ. ಫ್ರೆಂಡ್ಸ್ ಹೆಂಗೆ ಅನಿಸ್ತಲ್ಲ ನಮ್ಮ ಮನೆ? ಮನಿನ ಸೂಪರ್ ಇತ್ತು. ಫುಡ್ ಸಂತೋಷ್ ಮಾಡಿದ್ದೇನು ಪನ್ನೀರ್ ಕುರ್ಮಾನ ಏನದು ಬಟರ್ ಪನ್ನೀರ್ ಮಸಾಲ. ಭಾಳ ಜನ ಅನ್ಕೋತಾರ ಇವ್ರು ಏನು ಬರೀ ಪನ್ನೀರ ಮಾಡ್ತಾರ ಅಂತ ಹೇಳಿ. ಅದೇನೋ ನಮ್ಮ ಮನೆಯವ್ರು ಹೇಳ್ತಾರಪ್ಪ, ಅದ್ರಾಗ ಪ್ರೋಟೀನ್ ಇರುತ್ತಂತ. ಸೊ ಅವ್ರು ಜಾಸ್ತಿ ಪ್ರಿಫರ್ ಮಾಡೋದು ಪನ್ನೀರನ್ನ. ಇವತ್ತು ನೋಡ್ರಿ ಬಟರ್ ಪನ್ನೀರ್ ಮಸಾಲ ಮಾಡ್ಯಾರ ಅವ್ರ ಫ್ರೆಂಡ್ ಬಂದು ಸ್ಪೆಷಲ್. ಮತ್ತು ರೀ ಮಾತಾಡ್ಕೊರಿ ನಿಮ್ಮ ಫ್ರೆಂಡ್ಶಿಪ್ ಆಗಲ್ಲೇ ಕ್ವಶನ್ ಕೇಳಿದಾಗ ಡಿಸ್ಕಷನ್ ಮಾಡತ್ತಿದ್ರಲ್ಲ. ಯಾರು ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೋಡಾಕತ್ತೀವಿ, ಸೊ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಾವು ಇವಾಗ ಆಟ ಹತ್ಕೊಂಡು ಎಲ್ಲಿ ಹೊಂಟೀವಿ ಅಂತಂದ್ರೆ ನಾವು ಮಾಲ್ ಕಡೆ ಹೊಂಟೀವಿ. ಯಾಕಂತಂದ್ರೆ ಫ್ರೆಂಡ್ಸ್ ಎಲ್ಲ ಸೇರಲ್ಲರಿ. ಸೊ ಇವಾಗ ನಾವು ನೆಕ್ಸ್ಟ್ ಶಾಂತಿನಿಕೇತನ ಮಾಲ್ ಕಡೆ ಬಂದೇವ್ರಿ. ಯಾಕಂತಂದ್ರೆ ಅವ್ರ ಫ್ರೆಂಡ್ಸ್ ಎಲ್ಲ ಮೀಟ್ ಆಗಿದ್ರಲ್ಲ. ಸೊ ಟೀ ನೋಡೋಣ ಅಂತಂದೇಳಿ ಮಾಲಿಗೆ ಎಂಟರ್ ಆಗೋಕ್ಕಿಂತ ಬಿಫೋರ ಟೀ ಕುಡ್ದು ಹೋಗ್ಬೇಕಲ್ರಿ. ಅಲ್ಲೆರ ಟೀ ಸಿಗುತ್ತಾ, ಬಟ್ ಫುಲ್ ಕಾಸ್ಟ್ಲಿ ಸಮಥಿಂಗ್ ಸಿಗೋದೂ ಇಲ್ಲ. ಸೊ ಬಿಫೋರ್ನೇ ಟೀ ಕುಡ್ದು ಹೋದ್ರತ್ತ ಅಂತಂದೇಳಿ ಬಂದಿದ್ವಿ. ಸ್ಟ್ರೀಟ್ ಹೆಂಗೈತಂತೇಳಿ ಒಂಥರ ಫುಡ್ ಸ್ಟ್ರೀಟ್ ಅನ್ಕೋತೀವಿ. ಇದು ಫುಡ್ ಸ್ಟ್ರೀಟ್. ನಾವು ಇಲ್ಲಿ ಟೀ ಕೂಡ ಅಂತೀವಿ. ಇಲ್ಲಿ ನೋಡ್ರಿ ಎಷ್ಟು ಚಂದ ಕುಂತಾರ. ಇವ್ರು ಯಾಕೆ ಹಿಂಗೆ ಕುಂತಾರ ಅಂತ ಕೇಳಿದೆ ನಮ್ಮ ಮನೆಯವ್ರಿಗೆ. ಅವ್ರು ಹೇಳಿದ್ರು ಇಲ್ಲ, ರಿಕ್ಷಾ ಮತ್ತು ಕ್ಯಾಬದು ಬುಕ್ ಮಾಡಿರ್ತಾರಲ್ಲ, ಸೊ ವೆಯ್ಟ್ ಮಾಡೋಕ್ಕಂತ ಹಿಂಗೆ ಕುಂತಿರ್ತಾರೆ ಅವರು, ವೆಯ್ಟ್ ಮಾಡ್ಕೊತ ಅಂತಂದ್ರೆ. ವೀಕೆಂಡ್ ಬಂತಂದ್ರೆ ಸಾಕ್ರಿಪ್ಪ, ಬೆಂಗ್ಳೂರಿಗೆ ನೀವು ಎಲ್ಲಿ ಹೋದ್ರು ಇಂಥ ಪರಿ ರಶ್ ನೋಡೋದೇ ಇರ್ತೈತಿ. ಸೊ ಯಾಕಂದ್ರೆ ಅವತ್ತೇ ಎಲ್ಲರೂ IT ಮಂದಿ ಫ್ರೀ ಇರ್ತಾರಲ್ರಿ, ಸಿಗೋದ 2 ದಿನ ಅವರಿಗೆ. ಪಾಪ ಫುಲ್ ವೀಕ್ ಬ್ಯುಸಿ ಇರ್ತಾರೆ. ಸೊ ಹೀಗಾಗಿ ಚಿಲ್ ಮಾಡಕ್ಕೆ ಬಂದಿರ್ತಾರೆ ಮಾಲ್ ಸೈಡದು. ಆಮೇಲೆ ಇಲ್ಲಿ ನೋಡ್ರಿ ಈ ಥರ ಚೆಕ್ಕಿಂಗ್ ಎಲ್ಲ ಕಡೆ ಐತ್ರಿ. ಮೆಟ್ರೋ ಸ್ಟೇಷನ್ನಾಗ ಐತಿ, ಪ್ಲಸ್ ಈ ಥರ ಮಾಲ್ ಒಳಗೂ ಚೆಕ್ ಮಾಡೇ ಒಳಗೆ ಬಿಡೋದು ಅವ್ರು. ದೆನ್ ವೆಲ್ಕಮ್ ಟು ನೆಕ್ಸ್ಟ್ ಶಾಂತಿನಿಕೇತನ ಮಾಲ್. ಇದನ್ನು ಆ್ಯಕ್ಚುಲಿ ನಾನು ಫಸ್ಟ್ ಲಾಗ್ ಸ್ಟಾರ್ಟ್ ಮಾಡಿದ್ದೆ ಈ ಶಾಂತಿನಿಕೇತನ ಮಾಲ್ದು ರೀ. ಸೊ ನೋಡ್ರಿ ಆರಾಮ ನಮ್ಮ ಮನೆಯವರು ಅವ್ರ ಫ್ರೆಂಡ್ ಜೊತೆ ಚಿಲ್ ಮಾಡಕತ್ತಾರ. ಅದೇನೋ ಒಂಥರ ಫ್ರೆಂಡ್ಸ್ ಮೀಟ್ ಆಗ್ಯಾರ ಅಂತಂದ್ರೆ ನಾವು ನಮ್ಮ ಜೊತೆಗಿದ್ದರ ಮರ್ತು ಬಿಡ್ತೀವಿ. ಫ್ರೆಂಡ್ಸ್ ಜೊತೆನೇ ಜಾಸ್ತಿ ಇನ್ವಾಲ್ವ್ ಆಗಿ ಟ್ರೈ ಮಾಡ್ತಿರ್ತೀವಿ, ಯಾಕಂದ್ರೆ ಭಾಳ ದಿನಕ್ಕೊಮ್ಮೆ ಸಿಕ್ಕಿರ್ತಾರಲ್ರಿ. ಸೊ ಆಮೇಲೆ ನಾವು ಇವಾಗ ಹೋಗ್ತಾ ಇರೋದು ಸಿನಿಪೋಲಿಸ್ ಕಡೆ. ಯಾಕಂತಂದ್ರೆ ನಾವು ಫಿಲ್ಮ್ ನೋಡೋಕೆ ಹೊಂಟೀವಿ. ಸೊ ಅದು ಇರೋದು 3rd ಫ್ಲೋರ್ನಾಗ. ಹಂಗಾಗಿ ಬಂದ್ವಿ ನೋಡ್ರಿ. ಇವಾಗ 3rd ಫ್ಲೋರಿಗೆ ಎಂಟರ್ ಆದ್ವಿ ನಾವು. ನೋಡ್ಬೋದು ನೀವು ಮಂದಿನ, ಯಪ್ಪ ಯಾ ನಮ್ನಿ ತುಂಬಿ ತೊಳ್ಗಾಕತ್ತಾರ ಅಂತಂದ್ರೆ ನೋಡ್ರಿಪ್ಪ. ಮಾಲ್ ಜಾತ್ರೆ ಫೈನಲಿ ಅವರೆಲ್ಲ ಫ್ರೆಂಡ್ಸ್ ಬಂದ್ರಿ. ಎಲ್ಲರೂ ಸೇರಿ ಇವಾಗ ಸಿನಿಪೋಲಿಸ್ ಎಂಟರ್ ಆಗ್ತೀವಿ ನೋಡ್ರಿ. ಏನೋ ಒಂಥರ ಮಜಾ ಬರುತ್ತಲ್ರಿ ಈ ಥರ ಫ್ರೆಂಡ್ಸ್ ಮತ್ತು ಅವ್ರ ವೈಫ್ಸ್ ಹೀಗೆಲ್ಲ ಮೀಟ್ ಮಾಡಿ ಅವ್ರದ್ದು ಫ್ರೆಂಡ್ಶಿಪ್ ಎಲ್ಲ ನಾವು ನೋಡೋದು ಒಂಥರ ಖುಷಿ ಅನಿಸುತ್ತೆ. ಫೈನಲಿ ಬಂದ್ವಿ ನೋಡ್ರಿ. ಬಂದು ಅದೆಲ್ಲ ಅವ್ರದ್ದು ಅಲ್ಲಿ ಟಿಕೆಟ್ ಅದು ತೋರಿಸೋದಿರ್ತೈತಲ್ಲ, ಅದನ್ನೆಲ್ಲ ತೋರಿಸಿ ನಮ್ಮ ಶೋ ಸ್ಟಾರ್ಟ್ ಆಗೋಕೆ ಇನ್ನೊಂದು 5 minutes ಏನೋ ಅಷ್ಟೇ ಐತ್ರಿ. ಸೊ ಬರ್ರಿ ಒಳಗೆ ಹೋಗೋಣ ಅಂತಂದು ಹೇಳಿ ಹೋಗಿಬಿಟ್ವಿ. ಅಲ್ಲಿ ಜಾಸ್ತಿ ಹೊತ್ತು ನಿಲ್ಲಿಲ್ಲ, ಯಾಕಂತಂದ್ರೆ ಮನೆ ಜಲ್ದಿ ಬಿಟ್ರೂ ಟ್ರಾಫಿಕ್ ಜಾಮ್ನಾಗೆಲ್ಲ ದಾಟಿ ಬರ್ಬೇಕಂದ್ರೆ ಅಷ್ಟೊತ್ತೇ ಆಗ್ಬಿಡುತ್ತೆ ರೀ. ಆಮೇಲೆ ನಾವಿವಾಗ ನೋಡೋಕೆ ಹೊಂಟಿರೋದು ಫಿಲ್ಮ್ ಕರಾವಳಿ ನೋಡ್ರಿ. ಇದು ನಮ್ದು ಥಿಯೇಟರ್. ಆಮೇಲೆ ನಾವು ಫಿಲ್ಮ್ ಮುಗಿಸಿ ಬರೋಳಗೆ ರಾತ್ರಿ ಅರೌಂಡ್ 10 ಗಂಟೆ ಮೇಲೆ ಆಗಿತ್ತು ರೀ. ಬಟ್ ಇಲ್ಲಿ ನೋಡ್ಬೋದು, ಇದನ್ನು ನೋಡಿದ್ರೆ ನನಗೆ 10 ಗಂಟೆ ಆಗೈತೆ ಅನ್ಸಾಕತ್ತೇ ಇಲ್ಲ ರೀ. ನೋಡ್ರಿ ಟೈಮ್ ಬಂದ್ಬಿಟ್ಟು 10:10. ಇಲ್ಲಿ ರಶ್ ನೋಡ್ರಿ ಒಂದು ಸ್ವಲ್ಪ ಅಷ್ಟೇ.
ಇದಕ್ಕೇನೋ ಚೋಲೆ ಭಟ್ರಿ ಅಂತಾರಂತ್ರಿ. ಸೇಮ್ ಪೂರಿ ಥರನೇ ಐತಿ, ಬಟ್ ಲಾರ್ಜ್ ಸೈಜ್ ಒಳಗೆ ಐತಿ. ಆಮೇಲೆ ತಿಂದ್ಕೊಂಡು ನಾವು ವಾಪಸ್ಸು ಮನೆ ಕಡೆ ಹೊಂಟೀವಿ ನೋಡ್ರಿ. ಇವತ್ತು ನಾವು ಬೈಕ್ ತಂದಿರಲಿಲ್ಲ, ಸೊ ಆಟೋದಾಗ ಹೊಂಟೀವಿ. ಇದು ನೋಡ್ರಿ ಏನೋ ತರ್ಸಾರ ನಮ್ಮ ಮನೆಯವರು, ಏನಂತಂದು ಹೇಳಿ ಅನ್ಬಾಕ್ಸ್ ಮಾಡಾಕತ್ತಾರೆ. ಇವಾಗ ನೋಡಂಬರ್ರಿ. ಆ್ಯಕ್ಚುಲಿ ಇವಾಗ ಟೈಮ್ ನೋಡ್ರಿ 12:05 ಆಗೈತಿ. ಇವಾಗ ಅನ್ಬಾಕ್ಸ್ ಮಾಡತ್ತೀವಿ, ಯಾಕಂತಂದ್ರೆ ಮತ್ತೆ ನಾಳೆ ಮಂಡೇ ಆಗೋದೇ ಇಲ್ಲ. ಸೊ ಬರ್ರಿ ಏನದಂತ ನೋಡೋಣ. ಏನ್ರಿ ಇದು ಏಕ ಇವಾಗ ಯಾಕೆ ಆರ್ಡರ್ ಮಾಡಿದ್ರಿ? ಅದನ್ನ ಏನು ಮಾಡಕ್ ಹೋಗಿ ಮುರಿದ್ರಿ? ಅಲ್ಲ, ಏನು ಮಾಡಕ್ ಹೋಗಿ ಮುರಿದ್ರಿ? ಆ್ಯಕ್ಚುಲಿ ಅದು ಚೇರ್ ಚಲೋ ಇತ್ರಿಪ್ಪ. ಅದೇನು ಮಾಡಿದ್ರು, ಮೊನ್ನೆ ಹಿಂಗೆ ಡಿಸ್ಕಷನ್ ಮಾಡ್ಕೋತ ಕೂತಿದ್ವಿ. ಆ ಚೇರ್ ಮೇಲೆ ಏನೋ ಮಾಡಕ್ಕೆ ಹೋಗಿ ಅದ್ರದ್ದು ಮಿನಿಮಮ್ ವೇಟೇಜ್ 120 kg. ಇವ್ರು ಕುತ್ಕೊಂಡು ಕೆಲಸ ಮಾಡಕತ್ತಿದ್ರು. ಅದ ಟೈಮಿಗೆ ನಾನು ಹೋಗಿ ನಾ ಜಾಸ್ತಿ ಬರ ಹಾಕಿಲ್ರಿಪ್ಪ, ಜಸ್ಟ್ ಇಷ್ಟ ಕುಂತಂಗೆ ಮಾಡೇನಿ, ಕಟ್ ಅಂತ ಮುರಿದ್ಬಿಡ್ತು. ಸೊ ಅವ್ರಿಗಂತೂ ಬೇಕಲ್ರಿ ಕೆಲ್ಸಕ್ಕೆ ಇವಾಗ. ಅದಕ್ಕೆ ಒಂದು ಮೇ ಬಿ ಐ ಥಿಂಕ್ ವೀಲ್ ಚೇರ್ ಇರ್ಬೇಕದು. ಅದನ್ನು ಅನ್ಬಾಕ್ಸ್ ಮಾಡಿದಾರೆ ನೋಡ್ರಿ ಅವ್ರು. ಅಂದ್ರೆ ಅದ ಚೇರ್ ಸೆಟ್ ಮಾಡಕ ಏನೇನು ಆರ್ಡರ್ ಮಾಡ್ತೀರಿ? ಇವೆಲ್ಲ ಎಲ್ಲಿ ಸಿಗ್ತವೆ ನಿಮ್ಗೆ? ಆ್ಯಕ್ಚುಲಿ ಇವತ್ತು ಮೂವಿಗೆ ಹೋಗಿದ್ದು. ಮೂವಿ ಹೆಂಗೈತ್ರಿ? ನೋಡ್ಬೋದಾ? ಮೀನ್ಸ್ ನಿಮ್ಗೆ ಹೆಂಗೆ ಅನ್ಸುತ್ತೆ ಪರ್ಸ್ನಲಿ? ವರ್ತ್ ಅನ್ನಿಸ್ತಾ? ನನಗೆ ಯಾಕೋ ಅನ್ನಿಸ್ಲಿಲ್ಲ. ಓನ್ಲಿ 2 hours ಅಷ್ಟೇ ಇತ್ತದು, ಬಟ್ ಚೆನ್ನಾಗೈತಿ. ಅಬೌಟ್ ಕಂಬಳ ಅಲ್ಲ, ಅಬೌಟ್ ಕಂಬಳದ ಬಗ್ಗೆ ಐತ್ರಿ, ಬಟ್ ಚೆನ್ನಾಗೈತೆ. ಆ್ಯಕ್ಚುಲಿ ಇವತ್ತು ಅವ್ರ ಫ್ರೆಂಡ್ಸ್ ಎಲ್ಲ ಬಂದಿದ್ರಿ ಮನೆಗೆ. ಸೊ ಒಂಥರ ಹ್ಯಾಪಿ ಮೂಮೆಂಟ್ಸನ್ನು ಸ್ಪೆಂಡ್ ಮಾಡಿದ್ವಿ ಅನ್ನಿಸ್ತು ನನಗೆ. ಅವರ ಕ್ಲೋಸ್ ಫ್ರೆಂಡ್ಸ್ ಇಬ್ಬರು ಬಂದಿದ್ರು. ಸೊ ಆಮೇಲೆ ಊಟ ಇಲ್ಲೇ ಅರೇಂಜ್ ಮಾಡಿದ್ವಿ ನಮ್ಮ ಮನೆ ಒಳಗೆ. ಊಟ ಮಾಡ್ಕೊಂಡು ನೆಕ್ಸ್ಟ್ ಮಾಲಿಗೆ ಹೋಗಿ ಕರಾವಳಿ ಫಿಲ್ಮ್ ನೋಡ್ಕೊಂಬಂದ್ವಿ. ಒಂದು ಫ್ರೆಂಡ್ಶಿಪ್ ಡೇ ಆ ದಿನ ಒಂದು ಒಳ್ಳೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತ ಅನ್ನಿಸ್ತು ನನಗೆ. ಆ್ಯಕ್ಚುಲಿ ಇದನ್ನು ಸೆಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ 12:05 ಅರೌಂಡಿಂಗ್ ಸ್ಟಾರ್ಟ್ ಮಾಡಿದ್ವಿ. ಫೈನಲಿ 12:35ಗೆ ಮುಗೀತು ನೋಡ್ರಿ. ಎಲ್ಲ ಫುಲ್ ಸೆಟ್ ಆಯ್ತು ನಮ್ಮ ಚೇರ್. ಈ ಚೇರ್ ಎಲ್ಲ ಪಾಪ ನಮ್ಮ ಮನೆಯವ್ರಿಗೆ ಇಲ್ಲಿ ಕುತ್ಕೊಂಡು ಕೆಲಸ ಮಾಡೋಕೆ ಆಗತ್ತಿದ್ದಿಲ್ಲ. ಸೊ ಫೈನಲಿ ನಮ್ಮ ಚೇರ್ ರೆಡಿ ಆಯಿತು. ಚೇರ್ ಯಾವ್ದ್ರಿ ಇದು? ಐ ಮೀನ್ ನೇಮ್? ಹಾಂ, ದ ಅರ್ಬನ್. ಏನು ರಿವ್ಯೂ ಕೊಡ್ತೀರಿ ಇದಕ್ಕೆ? ಇದು ಪ್ರಾಡಕ್ಟ್ ಓಕೆ ಐತಿ, ಅಂತ ಪರಿ ಚಲೋನು ಇಲ್ಲ, ಏನಿಲ್ಲ. ನನ್ನ ಪ್ರಕಾರ ಒಂದು ಸ್ವಲ್ಪ ಓವರ್ ಪ್ರೈಸ್ ಅನಿಸುತ್ತೆ. ಪ್ರೈಸ್ ಎಷ್ಟು ಇದಕ್ಕೆ? 5300. ಅಷ್ಟೈತ್ರಿ ಇದಕ್ಕೆ? ಅಪ್ಪ, ನಾ ಎಲ್ಲ ಈ ಚೇರ್ಸಿಗೆ ಬರೀ 3000 2000 ಇರ್ತಾವಂದು ಮಾಡಿದ್ದೆ. ಈ ಸುಮ್ಮನೆ ಫೀಚರ್ಸ್ ಕೊಟ್ಟಾರೆ. ಇವು ಮೇಲೆ ಲಿಫ್ಟ್ ಮಾಡೋಕ್ಕೆ ಇವು ಆರ್ಮ್ ರೆಸ್ಟ್, ಬಟ್ ಇವು ಕರೆಕ್ಟ್ ವರ್ಕ್ ಆಗಲ್ಲ. ಹೌದಾ? ಇವೆಲ್ಲ ಅಡ್ಜಸ್ಟ್ಮೆಂಟ್ ಸುಮ್ಮನೆ ಹೆಸರು ಕೊಟ್ಟಾರೆ, ವರ್ಕ್ ಆಗಲ್ಲ. ಆನಂತರ ಇದು ಕ್ವಾಲಿಟಿನೂ ಅಷ್ಟಕ್ಕಷ್ಟೇ, ಏನು ಚೆನ್ನಾಗಿಲ್ಲ. ಬಟ್ ಸದ್ಯಕ್ಕೆ ಓಕೆ. ಓಕೆ ಅಂತಲ್ಲ, ರಿವ್ಯೂ ಎಲ್ಲ ನೋಡಿದೆ, ಚೆನ್ನಾಗಿ ಕೊಟ್ಟಿದ್ದರು ಅಂತ ತೊಗೊಂಡೆ. ಬಟ್ ನಾನು ಮೆಕ್ಯಾನಿಕಲ್ ಇಂಜಿನಿಯರ್ ಅಲ್ಲ, ನನಗೆ ಗೊತ್ತಾಗುತ್ತೆ ಅಂತ ಪರಿ ಏನು ಇದು ಚೆನ್ನಾಗಿ ಕರೆಕ್ಟ್ ಡಿಸೈನ್ ಮಾಡಿಲ್ಲನ್ರಿ? ಡಿಸೈನ್ ಚೆನ್ನಾಗಿಲ್ಲ. ಹೌದಾ? ಬಟ್ ಆದರೂ ಏನು ಕೆಲಸ ನಡೀತೈತಿ. ನೋಡೋಣ, 2 ವರ್ಷ ಯೂಸ್ ಮಾಡಿದ್ರೆ. ಓಕೆ, ಎಂಜಾಯ್ ಯುವರ್ ವೀಲ್ ಚೇರ್ ಜರ್ನಿ. ಇದೇನ್ರಿ? ಇದು ಏರ್ ಫಿಲ್ಟರ್ ನೀಡಿತ್ತಾ ಇದು ನಮ್ಮ ಮನೆಗೆ ರೀ? ನೀಡಿತ್ತಿರು, ಯಾಕಂದ್ರೆ ಅಷ್ಟು ಭಾಳ ಬರತ್ತೆ. ಅಂದ್ರೆ ಇದ್ರ ವರ್ಕ್ ಏನು? ಇದು ವರ್ಕ್ ಏನು ಮಾಡುತ್ತೆ ಅಂತಂದ್ರೆ, ಈ ತೂತದವಲ್ಲ ಇದ್ರ ಒಳಗಡೆ ಅಂತ ಗಾಳಿ ಎಳ್ಕೊಂಡು ಫಿಲ್ಟರ್ ಮಾಡಿ ಇಲ್ಲಿಂದ ಚಲೋ ಏರ್ ಹೊರಗೆ ಬಿಡುತ್ತೆ. ಅಷ್ಟು ಅದು ಬಿಡ್ದೈತಲ್ರಿ, ಅಷ್ಟು ಏರ್ ನಮ್ಗೆ ಸಾಲದೇ ಇಲ್ಲ.
ಇಲ್ಲ, ಇದು ನಮ್ಮ ಮನೆ ಫುಲ್ ಕವರ್ ಮಾಡುತ್ತೆ ಇದು. ಹ್ಞೂ ಅವ್ರು 235 ಸ್ಕ್ವೇರ್ ಫೀಟ್ ಕವರ್ ಮಾಡ್ತಂತ ಕೊಟ್ಟಾರ. ಇದು ಕವರ್ ಮಾಡುತ್ತೆ ಇದು. ಇದ್ರ ರಿವ್ಯೂ ಹೇಳ್ತೀರಿ? ಇದು ಚೆನ್ನಾಗೈತಿ. ನಾವು ಇವತ್ತು ಮಧ್ಯಾಹ್ನದಿಂದ ಆನ್ ಮಾಡಿ ನೋಡಿವಲ್ಲ, ಹ್ಞೂ ನನ್ನ ಪ್ರಕಾರ ಚೆನ್ನಾಗೈತಿ. ಇದು ಫಿಲ್ಟ್ರ್ ವರ್ಕ್ ಆಗ್ತೈತಿ. ವರ್ತ್ ಅನ್ನಿಸ್ತಾರೆ. ಎಷ್ಟು ರೀ ಅದಕ್ಕೆ ಪ್ರೈಸ್? ಇದು 5500. ನನಗೆ ಅನಿಸ್ತೈತಿ ಅಷ್ಟು ಎಕ್ಸ್ಪೆನ್ಸಿವ್ ಇದ್ದಿದ್ದನ್ನ ಎದಕ್ಕೆ ನೀವು ಆರ್ಡರ್ ಮಾಡ್ತೀರಿ ಅಂತ. ಇಲ್ಲ, ನಾನು ನೋಡಿದೆ ಕಮ್ಮಿ ರೇಟಿಂಗ್ ಸಿಕ್ತಿದ್ದು. ಆದರೆ ಇದು 99.9% ರಿಮೂವ್ ಮಾಡುತ್ತಾ ಎಲ್ಲ ಡಸ್ಟ್ ಪಾರ್ಟಿಕಲ್ಸ್. ಇದು HEPA 13 ಅಂತ ಬರುತ್ತೆ. ಅದು ಅಂದ್ರೆ ಅದು ಸ್ಟ್ಯಾಂಡರ್ಡ್, ಅದು ಸರ್ಟಿಫೈಡ್ ಐತಿ. ಅದಕ್ಕೆ ಒಂದು ಸ್ವಲ್ಪ ದುಡ್ಡು ಜಾಸ್ತಿ ಇದೆ. ಅಂದ್ರೆ ನಿಮ್ಗೆ ಕ್ವಾಂಟಿಟಿಗಿಂತ ಕ್ವಾಲಿಟಿ ಇಂಪಾರ್ಟೆಂಟ್, ಅಂದ್ರೆ ಪ್ರೈಸ್ಗಿಂತ ಕ್ವಾಲಿಟಿ ಇಂಪಾರ್ಟೆಂಟ್. ಅಂದ್ರೆ ಇದೆಲ್ಲ ಫುಲ್ ಸ್ಮಾಲ್ ಪಾರ್ಟಿಕಲ್ನು ಚೆಕ್ ಮಾಡಿ ಹಂಗೆ ಕೊಟ್ಟಿರ್ತಾರ್ರಿ ಅವ್ರು. ಪಾರ್ಟಿಕಲ್ಸ್ ಕಾಣೋದೇ ಇಲ್ಲ ನಮಗೆ. ಮಾಡಿರ್ತಾರೆ. ಇದ್ರೊಳಗೆ 3 ಲೇಯರ್ ಫಿಲ್ಟರ್ ಐತಿ ಇದ್ರೊಳಗಡೆ. ಆಗುತ್ತೆ. ಇನ್ನೂ ಒಂದು 15 ದಿನ ಬಿಟ್ಟು ನೋಡೋಣ ಹೆಂಗೆ ಇರುತ್ತೆ ಅಂತಂದು. ಇವಾಗ ತಗೊಳ್ಳೋರಿದ್ರೆ ತಗೋಬೋದು. ಕೇಕ್ ತಗೋಬೋದು. ಓಕೆ ಸರಿ. ಇದೆಲ್ಲ ಕರೆಕ್ಟ್ ಸೆಟ್ ಮಾಡ್ಬೇಕಂತಂದ್ರೆ 1 o'clock ಆತ್ರಿ. ಯಾರು ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೋಡತ್ತೀರಿ, ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ, ನಮಗೆ ಹಿಂಗೆ ಸಪೋರ್ಟ್ ಮಾಡಿರಿ. ಮತ್ತು ಇನ್ನೊಂದು ಹೊಸ ವಿಡಿಯೋ ಒಂದಿಗೆ ಸಿಗ್ತೀರಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.